ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಜಯಂತ್ ಎನ್ ಶೆಟ್ಟಿ ಪತ್ನಿ ಮಕ್ಕಳು ಸಮೇತರಾಗಿ ವೇದಿಕೆ ಬರಬೇಕು. ನಮ್ಮ ಸಂಸ್ಥೆ ಆಶ್ರಯ ಅಂದರೆ ನಮಗೆ ಆಫೀಸ್ ಆದದ್ದು ಅದು ಜಯಂತ್ ಎನ್ ಶೆಟ್ಟಿಯವರ ಅಧ್ಯಕ್ಷ ಇರುವಾಗ ಆ ಸಂದರ್ಭದಲ್ಲಿ ಅನ್ನೋದಾಗಿ ನಾವು ಬಹಳ ಹೆಮ್ಮೆಯಿಂದ ಹೇಳುತ್ತಾ ಅವರ ಸನ್ಮಾನ ಪತ್ರ ಈ ರೀತಿ. ಅವರ ಸಹೋದರರು, ಅವರ ಕುಟುಂಬದ ಸದಸ್ಯರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಅವರ ಪರಿಚಯ. ಸಮಾಜ ಸೇವಕ, ಕೊಡುಗೈದಾನಿ, ಸಂಘಟಕ ಶ್ರೀಯುತ ಜಯಂತ್ ಎನ್ ಶೆಟ್ಟಿಯವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಹಚ್ಚ ಹಸುರಿನಿಂದ ಕಂಗೊಳಿಪ ಕರಿಕಲ್ಲ ಶಿಲೆಯ ಮೇಲೆ ನಿರಾಡಂಬರವಾಗಿ ನಿಂತ ಸರ್ವಸಂಗ ಪರಿತ್ಯಾಗಿ ಬಾಹುಬಲಿ ನೆಲೆಯೂರಿದ ಕಾರ್ಕಳ ತಾಲೂಕಿನ ಸಮೀಪದ ಮಾಳದಲ್ಲಿ ದಿವಂಗತ ನಕ್ರ ಮೋಹನ್ ಶೆಟ್ಟಿ ಮತ್ತು ಗಿರಿಜಾ ಭಾಗ್ಯವಂತ ದಂಪತಿಗಳ ಚತುರ್ಥ ಪುತ್ರನಾಗಿ ಈ ಭೂಮಿಯ ಬೆಳಕನ್ನ ಕಂಡವರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲಿ ಮುಗಿಸಿ ನಂತರ ಬದುಕಿನ 10 ಬಯಕೆಗಳನ್ನ ಹೊತ್ತು ಈ ಮಾಯಾನಗರಿ ಮುಂಬೈಗೆ ಬಂದವರು ತಾವು. ಮುಂಬೈಯನ್ನ ಸೇರಿಕೊಂಡ ತಾವು ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಗುರುನಾರಾಯಣ ರಾತ್ರಿ ಶಾಲೆ ಹಾಗೂ ಕನ್ನಡ ಭವನ ಎಜುಕೇಷನ್ ಸೊಸೈಟಿ ಹೈಸ್ಕೂಲಿನಲ್ಲಿ ಮಾಡಿದವರು. ಶಾಲಾ ದಿನಗಳಲ್ಲೇ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಲವು ಮೂಡಿಸಿಕೊಂಡವರು ತಾವು. ಪ್ರಯತ್ನಶೀಲ ಸಾಧಕರೇ, ಸಣ್ಣ ಪ್ರಾಯದಲ್ಲಿ ಜನ್ಮಭೂಮಿಯನ್ನ ಬಿಟ್ಟು ಈ ಕರ್ಮಭೂಮಿಗೆ ಬಂದು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಮಾತಿನಂತೆ ಪ್ರಾಮಾಣಿಕತೆ, ಶ್ರದ್ಧೆಯಿಂದ ದುಡಿದು ಸಮಾಜದಲ್ಲಿ ಸ್ಥಾನಮಾನವನ್ನ ಅರ್ಹವಾಗಿ ಸಂಪಾದನೆ ಮಾಡಿದ ಸಾಧಕರು ತಾವು. ಆರಂಭದಲ್ಲಿ ಟೈಲರಿಂಗ್ ಉದ್ಯೋಗವನ್ನ ಆರಂಭಿಸಿ ನಂತರದ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಹಾಗೂ ಹೋಟೆಲ್ ಉದ್ಯಮದತ್ತ ಆಕರ್ಷಿತರಾದವರು. ಕ್ಲಾಸಿಕ್ ರಿಯಲ್ ಎಸ್ಟೇಟ್ ಅಂಡ್ ಕನ್ಸಲ್ಟೆನ್ಸಿ, ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಬಾರ್, ಗ್ರಾವಿಟಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಬಾರ್, ಇದಲ್ಲದೆ ವಿನ್ಯಾಸ್ ರೆಸಿಡೆನ್ಸಿಯ ಪಾಲುದಾರರಾಗಿ ಸರಣಿ ಹೋಟೆಲ್ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಿರಿ. ಬಹುಮುಖ ಪ್ರತಿಭಾ ಸಂಪನ್ನರೇ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಕಾಳಜಿಯಿಂದ ಕನ್ನಡ ಸಂಘ ವರ್ತಕನಗರ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ಸಮಾಜಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಸಾಮಾನ್ಯ ಸದಸ್ಯರಾಗಿ ಸೇರ್ಪಡೆಗೊಂಡ ತಾವು ಸಂಘದ ಗೌರವ ಕೋಶಾಧಿಕಾರಿಯಾಗಿ, ಗೌರವ ಕಾರ್ಯದರ್ಶಿಯಾಗಿ ಹಾಗೂ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದವರು. ಸಂಸ್ಥೆಗೆ ಕಚೇರಿಯೊಂದು ಆಗಬೇಕೆಂದು ಕನಸು ಕಂಡು ತಾವು ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಬರಬೇಕು. ದಯವಿಟ್ಟು ಕನ್ನಡ ಸಂಘ ವರ್ತಕನಗರ ಠಾಣೆಯ ಕಮಿಟಿಯ ಸದಸ್ಯರು, ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಜಯಂತ್ ಶೆಟ್ಟಿಯವರ ಸನ್ಮಾನ, ಕಮಿಟಿಯ ಎಲ್ಲ ಸದಸ್ಯರು ಒಮ್ಮೆ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಸನ್ಮಾನದ ಜೊತೆ ತಾವೆಲ್ಲರೂ ಸೇರಬೇಕು. ಜಯಂತ್ ಎನ್ ಶೆಟ್ಟಿಯವರು ನಾನು ಆವಾಗಲೇ ಹೇಳಿದಾಗೆ ಸಂಘಕ್ಕೆ ಆಫೀಸ್ ಆಗಬೇಕು ಅನ್ನುವಂಥ ಕನಸನ್ನು ಹೊಂದಿ ಅವರ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಆಫೀಸ್ ಆಗುವಲ್ಲಿ ಬಹಳಷ್ಟು ಶತಪ್ರಯತ್ನವನ್ನು ಮಾಡಿ ಕೊನೆಗೂ ವರ್ತಕನಗರದ ಕೇಂದ್ರ ಪ್ರದೇಶದಲ್ಲೇ ನಮ್ಮ ಆಫೀಸ್ ಈಗ ಆಗಿದೆ ಅನ್ನುವುದು ನಮಗೆ ಬಹಳ ಸಂತಸದ ಅಭಿಮಾನದ ವಿಷಯ. ಜಯಂತ್ ಎನ್ ಶೆಟ್ಟಿಯವರಿಗೆ ಈ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷವಾದ ಸನ್ಮಾನ, ಅಭಿನಂದನೆ, ಕೃತಜ್ಞತೆಗಳು. ಸನ್ಮಾನಕ್ಕೆ 2 ಮಾತಿನ ಉತ್ತರ ಜಯಂತ್ ಎನ್ ಶೆಟ್ಟಿಯವರಿಂದ.
ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಶೇಖರಣ್ಣನವರೇ, ಅತಿಥಿ ಗಣ್ಯರಾದ ಅಶೋಕಣ್ಣನವರೇ, ರತ್ನಾಕರಣ್ಣನವರೇ, ರವೀಂದ್ರಣ್ಣನವರೇ, ಶ್ವೇತಕ್ಕನವರೇ, ಹಾಗೂ ಇವತ್ತು ಸನ್ಮಾನವನ್ನು ಪಡೆದಂತಹ ಶಾಂತಕ್ಕನವರೇ, ಜಗದೀಶ್ ಅಣ್ಣನವರೇ ಮತ್ತು ವೇದಿಕೆಯಲ್ಲಿದ್ದ ಇಂದಿನ ನಮ್ಮ ಸಂಘದ ಮಹಿಳಾ ಕಾರ್ಯದರ್ಶಿ ಸುಗಂಧಕ್ಕವರವರೇ, ಕರ್ನೂರು ಮೋಹನ್ ರೈ ಅವರೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ವೇದಿಕೆ ಮುಂದಿರುವ ಪತ್ರಕರ್ತ ಮಿತ್ರರೇ, ಫೋಟೋಗ್ರಾಫರ್ ಮತ್ತು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಎಲ್ಲ ತುಳು ಕನ್ನಡ ಬಂಧು ಬಾಂಧವರೇ, ನಿಮಗೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 60 ವರ್ಷದ ಹಿಂದೆ ವರ್ತಕನಗರ ಪರಿಸರದಲ್ಲಿ ಕನ್ನಡ ಸಂಘ ಶುರು ಮಾಡುವಾಗ ನನ್ನ ಮಾವ ಮಾಬಲ್ ಶೆಟ್ಟಿಯವರು ಅವರೆಲ್ಲ ಸೇರಿ ಶುರು ಮಾಡಿ ಅವರು ಮುಂದೆ ಬೇರೆ ಬೇರೆ ಹುದ್ದೆಯಲ್ಲಿದ್ದು 2002ರಲ್ಲಿ ಸ್ವರ್ಗಸ್ಥರಾದರು. ಆಮೇಲೆ ನಾನು ಈ ಸಂಘಕ್ಕೆ ಸೇರಿದೆ. 22 ವರ್ಷ ಸೇವೆ ಮಾಡಿ ಕೊನೆಯ 6 ವರ್ಷದಲ್ಲಿ ಅಧ್ಯಕ್ಷನಾಗಿ 24ರಲ್ಲಿ ನಾನು ಇಳಿದೆ. ತದನಂತರ ನನ್ನ ಅಣ್ಣ ಶಿವರಾಮ್ ಶೆಟ್ಟಿಯವರು ಕೋಶಾಧಿಕಾರಿಯಾಗಿ ಈಗ 2 ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ. ಈ ಕನ್ನಡ ಸಂಘದಲ್ಲಿ ಅಂದಿನಿಂದ ಇಂದಿನವರೆಗೂ ನಮ್ಮ ಪರಿವಾರದ ಒಂದಲ್ಲ ಒಂದು ಸದಸ್ಯ ಸಕ್ರಿಯವಾಗಿ ಕಾರ್ಯ ಮಾಡುತ್ತಾನೆ ಇದ್ದಾರೆ. ಈ ಸಂಘದ ಮೇಲೆ ನಮಗೆ ತುಂಬ ಪ್ರೀತಿ, ತುಂಬ ಗೌರವ. ಇಲ್ಲಿ ಈ ಸಂಘದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ನಾವು ಒಂದು ಪರಿವಾರದ ಹಾಗೆ ನಾವು ಕೆಲಸ ಮಾಡ್ತೇವೆ. ಇದರಲ್ಲಿ ನಮಗೆ ಯಾವ ಪೋಸ್ಟ್ ಯಾವ ಪದದ ಅವಶ್ಯಕತೆ ಇಲ್ಲ. ನಾನು ಯಾವ ರೀತಿಯಲ್ಲಿ ಇದರ ಹಿಂದೆಯೂ ಕೆಲಸ ಮಾಡ್ತಿದ್ದೇನೋ ಅದೇ ರೀತಿ ಇನ್ನು ಮುಂದೆಯೂ ಹೀಗೆ ನಾನು ಕೆಲಸ ಮಾಡ್ತಾ ಇರುತ್ತೇನೆ. ಅದನ್ನು ಇನ್ನೂ ಕೆಲವು ನಮ್ಮ ಯೋಜನೆಗಳಿವೆ, ಅದನ್ನು ಮಾಡಲಿಕ್ಕೆ ಆ ಭಗವಂತನು ಅನುಗ್ರಹಿಸಿದರೆ ಅದು ಇನ್ನೂ ಮುಂದೆ ಮಾಡಲಿಕ್ಕೆ ಇದೆ ನಮಗೆ. ಮತ್ತು ಈ ಪರಿವಾರದಂತಹ ಸಂಘದಲ್ಲಿ ಮಾಡಿದಂಥ ಸನ್ಮಾನದ ಮಹತ್ವನೇ ಒಂದು ಬೇರೆ. ಇದನ್ನು ನಾನು ನನ್ನನ್ನು ಈ ಭೂಮಿ ತಾಯಿಯ ಮಡಿಲಿಗೆ ಹಾಕಿದಂತಹ ನನ್ನ ಮಾತಾಪಿತರ ಮತ್ತು ಈ ಸಂಘದಲ್ಲಿ ಸೇವೆ ಸಲ್ಲಿಸಿದಂತಹ ನನ್ನ ಮಾಮ ಮಾಬಲ್ ಶೆಟ್ಟಿಯವರ ಪಾದಕ್ಕೆ ಅರ್ಪಿಸ್ತೇನೆ. ಶೇಖರಣ್ಣನವರು ಮತ್ತು ಇವತ್ತು ನೀವೆಲ್ಲರೂ ಮಾಡಿದಂತಹ ಈ ಗೌರವಕ್ಕೆ, ಈ ಸನ್ಮಾನಕ್ಕೆ, ಅಂದರೆ ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡೋದಂದರೆ ಅವನು ಇನ್ನಷ್ಟು ಈ ಸಮಾಜ ಪರ ಕೆಲಸ ಮಾಡಬೇಕಂತ ಅರ್ಥ. ನಾನು ನನ್ನಿಂದ ಸಾಧ್ಯ ಆದಷ್ಟು ಇನ್ನೂ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನಿಸುತ್ತೇನೆ. ನಾನು ಸಂಘ ಸಂಸ್ಥೆಯಲ್ಲಿ ಏನೂ ಕೆಲಸ ಮಾಡ್ತಿದ್ದೇನೆ, ಅದಕ್ಕೆ ನನ್ನ ಧರ್ಮಪತ್ನಿಯಾದ ಸಮಿತನವರು ಮತ್ತು ಮಕ್ಕಳಾದ ಅಕ್ಷತ ಮತ್ತು ಆದಿತ್ಯನವರ ಸಂಪೂರ್ಣ ಸಹಕಾರ ಇದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನನ್ನ ಅಣ್ಣ ತಮ್ಮಂದಿರದು ಕೂಡ ಸಹಕಾರ ಇದೆ. ನನ್ನ ಕಾರ್ಯಕಾಲದಲ್ಲಿ ನಾನು ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ನಾವು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೆವು ಮತ್ತು ಏನು ಆಫೀಸ್ ಮಾಡಿದೆವು, ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಕೊಡುಗೆಯಿಂದಲೇ ಅದು ಮಾಡಲು ಸಾಧ್ಯವಾಯಿತು. ಈ ಕ್ಷಣದಲ್ಲಿ ನಾನು ಕೃಷ್ಣ ಪ್ಯಾಲೇಸಿನ ಕೃಷ್ಣಣ್ಣ ಮತ್ತು ಸತ್ಕಾರ ರೆಸಿಡೆನ್ಸಿನ ಶಿವರಾಮಣ್ಣನವರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಗದೊಮ್ಮೆ ನಿಮಗೆಲ್ಲರಿಗೂ ನೀವೆಲ್ಲ ಮಾಡಿದ ಸಹಾಯ ಸಹಕಾರ ನಿಮ್ಮ ಕೊಡುಗೆಯಿಂದ ಎಲ್ಲ ಕೊಡುಗೈ ದಾನಿಗಳಿಗೆ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.